ನಮಸ್ಕಾರ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಕೆಲವಷ್ಟು ವಿಷಯಗಳನ್ನ ಈಗ ಆಲ್ರೆಡಿ ತಿಳ್ಕೊಂಡಿದ್ವಿ. ಕೆಲವಷ್ಟಲ್ಲ, ತುಂಬಾ ಭಾಗಗಳಲ್ಲಿ ಎಷ್ಟೋ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ತಿಳಿಸೋ ಪ್ರಯತ್ನ ನಂದು ಇನ್ನೂ ಹೆಚ್ಚಾಗಿ. ಅದರಲ್ಲಿರುವಂಥದ್ದು ಮುಂದಿನ ವಿಷಯಗಳನ್ನ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಆಕಾಶದಲ್ಲಿ ಬೆಟ್ಟದಂತಹ ನಕ್ಷತ್ರ ಹುಟ್ಟುವುದು, ಆ ನಕ್ಷತ್ರ ಯುಗವನ್ನು ಬದಲು ಮಾಡುವ ನಕ್ಷತ್ರ ಅಂತ ಕರೀತಾರೆ. ಅದು ಯಾವಾಗ ಹುಟ್ಟುತ್ತೋ ಗೊತ್ತಿಲ್ಲ ನಮಗೂ. ಅದು ಯುಗ ಬದಲಾಯಿಸುವಂತ ನಕ್ಷತ್ರ ಅಂತಾನೆ ಕರೀತಾರಂತೆ. ಅದನ್ನ ಅನಂತ ನಾಮಗಳಿಂದಲೂ ಕೂಡ ಕರೆಯುವರು. ಎಷ್ಟೆಷ್ಟೋ ಹೆಸರುಗಳು ಇಡ್ತಾರೆ ಆ ನಕ್ಷತ್ರಕ್ಕೆ ಅಂತ ಕೂಡ ಹೇಳ್ತಾರೆ. ಆ ನಕ್ಷತ್ರ ಹುಟ್ಟಿದಾಗಿನಿಂದಲೂ ಅನೇಕರು ಅದನ್ನು ನೋಡಿ ನಾಶ ಹೋಗುವರು. ಆ ನಕ್ಷತ್ರ ನೋಡಿದವರೆಲ್ಲ ನಾಶ ಆಗ್ತಾರೆ ಅಂತ ಹೇಳ್ತಾರೆ. ಅಂಥದ್ದು ನಕ್ಷತ್ರ ಯಾವುದು ಸದ್ಯಕ್ಕೆ ನಮಗೂ ಗೊತ್ತಾಗಿಲ್ಲ. ಇಂಥ ಕಾಲದಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ಜನರ ಪೋಷಣೆಗಾಗಿ ವೀರ ಭೋಗ ವಸಂತರಾಯರಾಗಿ ಬರುವುದಕ್ಕೆ ಮೊದಲು ಅಂದುಕೊಂಡ ಕಾರ್ಯಗಳು ಒಂದು ಗಳಿಗೆಯಲ್ಲಿ ಆಗುವವು. ಅಂದ್ರೆ ಆ ನಕ್ಷತ್ರ ಹುಟ್ಟಾದ ಮೇಲೆ ಇವರು ಜನರ ಮಧ್ಯೆ ಬಂದು ದುಷ್ಟರನ್ನ ಶಿಕ್ಷಣೆ ಮಾಡಿ ನಾಶ ಮಾಡುವಂತ ಕಾಲ, ಶಿಷ್ಟರ ಜನರನ್ನ ಪೋಷಣೆ ಮಾಡಿ ಕಾಪಾಡುವಂತ ಕಾಲ ಬರುತ್ತೆ ಅಂತ ತಿಳಿಸ್ತಾರೆ. ಇನ್ನ ಮುಂದೆ ಬರೀತಾರೆ, ಮನೋಯೋಗದಿಂದ ಮಾತುಗಳು ತಿಳಿಯುವವು, ಕೆಂಪು ಇರುವೆ ಆನೆಯ ರೂಪದಲ್ಲಿ ಕಾಣುವುದು. ನಮ್ಮ ಮನಸ್ಸಿನಿಂದನೇ ಮಾತುಗಳು ಅರ್ಥ ಆಗುವಂತ ಕಾಲ ಬರುತ್ತೆ. ಅಂದ್ರೆ ಕೆಂಪಿರುವೆ ಆನೆ ರೀತಿ ಕಾಣುತ್ತೆ ಅಂತ ಕೂಡ ತಿಳಿಸ್ತಾರೆ. ಮಾನವರೊಂದಿಗೆ ಮಾಯಾಶಕ್ತಿಯು ಮಾತನಾಡುವುದು, ಹಂದಿಯ ಹೊಟ್ಟೆಯಲ್ಲಿ ಆನೆ ಹುಟ್ಟುವುದು. ಅಂದ್ರೆ ಇದೆಲ್ಲ ಕೂಡ ವೀರಭೋಗ ವಸಂತರಾಯರು ನಮ್ಮ ಮಧ್ಯೆ ಬಂದಾಗ ಇಂಥ ಒಂದು ವಿಚಿತ್ರ ಸಂಗತಿಗಳು ಎಸ್ತಾ ಹೋಗುತ್ತೆ. ಕೋಳಿಯು ಮನುಷ್ಯರಂತೆ ಕೂಗುವುದು, ಮೇಕೆಯಲ್ಲಿ 5 ತಲೆಯುಳ್ಳ ಗಂಡು ಮೇಕೆ ಹುಟ್ಟುವುದು, ಕಾವೇರಿ ತೀರದಲ್ಲಿ ಕಲಹಗಳು ಹುಟ್ಟಿ 7 ಕಂಡಗ ತಿಗಣೆ ಒಂದೇ ಮುಹೂರ್ತದಲ್ಲಿ ಸುರಿಯುವು ಅಂತ ಬರೀತಾರೆ. ಇಲ್ಲಿ ತಿಗಣೆಗೆ ಬರೆದ್ರು, ಇನ್ನೊಂದು ಬರೆದ್ರು. ಬಟ್ ಈಗ ರೀಸೆಂಟ್ ಆಗಿ ತಿಗಣೆದೊಂದು ನ್ಯೂಸ್ ನಾನು ನೋಡ್ತಾ ಇದ್ದೆ. ಅಮೆರಿಕಾಗಳಲ್ಲಿ ಈ ಕಡೆ ಜಾಸ್ತಿ ತಿಗಣೆಗಳಿಂದ ಜನಕ್ಕೆ ಕಾಯಿಲೆಗಳು ಬರೋದಕ್ಕೆ ಶುರುವಾಗಿದೆ. ಕಂಡಗ ಅಂದ್ರೆ ಲಕ್ಷಾಂತರ ತಿಗಣೆಗಳ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಇವ್ರು ಕಂಡಗ ಅಂತ ಹೇಳಿದ್ದಾರೆ. ಆ ರೀತಿ ತಿಗಣೆಗಳು ಒಟ್ಟಿಗೆ ಸುರಿಯೋದಕ್ಕೆ ಶುರುವಾಗುತ್ತೆ. ಮುಷ್ಟು ಆರದ ಮಕ್ಕಳು ಮಾತನಾಡುವರು, ಹಸುವಿನ ಹೊಟ್ಟೆಯಲ್ಲಿ ಕರು ಅಂತರ್ಗತವಾಗಿದ್ದು ಜನರಿಗೆ ಕಾಣುವುದು, ಗಂಡು ಮೇಕೆ ಹಸು ಅರಚಿದಂತೆ ಅರಚುವುದು, ಅದರಿಂದ ಕೆಲವರು ನಷ್ಟವಾಗುವರು. ಕೆಲವಷ್ಟು ವಿಚಿತ್ರಗಳು ನಡೆದಾಗೆಲ್ಲ ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಸತ್ತೋಗ್ತಾರೆ. ಯಾಕೆ ಸಾಯ್ತಾರೆ ಅಂತ ಗೊತ್ತಾಗೋದಿಲ್ಲ. ಸಿಚುವೇಶನ್ಗೂ ಒಂದಕ್ಕೊಂದು ಅರ್ಥ ಆಗೋದಿಲ್ಲ. ರೀಸೆಂಟಾಗಿ ನಾನು ಅಂಥದ್ದನ್ನೇ ಕೆಲವಷ್ಟು ನೋಡಿದ್ದೀನಿ. ಡೆಸ್ಟಿನಿ ಅಂತ ಕರಿಬಹುದು. ಡೆಸ್ಟಿನಿ ಯಾವಾಗ ಯಾರನ್ನ ಎಲ್ಲಿ ಕರ್ಕೊಬಂದು ಸಾಯಿಸುತ್ತೋ, ಆ ಸಿಚುವೇಶನ್ ಯಾಕೆ ನಡೀತು, ಇಂಪ್ಯಾಕ್ಟೇ ನಾವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತ ಸಿಚುವೇಶನ್ಗಳನ್ನ ರೀಸೆಂಟಾಗಿ ನಾನು ನೋಡಿದ್ದೀನಿ. ಸಾವು ಎಲ್ಲಿಂದನೋ ಕರ್ಕೊಬಂದು ಪಟ್ಟನ್ನೋದ್ರಲ್ಲಿ ಜೀವ ಹೊರಟೋಗುತ್ತೆ. ಅಂಥದ್ರ ಬಗ್ಗೆ ಇವರು ತಿಳಿಸಿದರೆ ಕಣ್ಣಾರೆ ನೋಡಿದ್ವಿ ರೀಸೆಂಟಾಗಿ. ಇನ್ನ ಮುಂದೆ ತಿಳಿಸ್ತಾ ಹೋಗ್ತಾರೆ, ಬೆಲ್ಲವು ವಿಷ ಆಗುವುದು. ಹೌದು, ಬೆಲ್ಲ ವಿಷ ಆಗಿದೆ. ಯಾಕೆಂದ್ರೆ ಅದ್ರಲ್ಲಿ ಕೆಲವಷ್ಟು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಬೆಲ್ಲ ತಿನ್ನುವಂಥದ್ದು ವಿಷ ಆಗಿದೆ. ಈಗ ಬೇವಿನ ಮರದಲ್ಲಿ ಅಮೃತ ಹುಟ್ಟುವುದು, ಅದೆಷ್ಟೋ ಕಡೆ ಹುಟ್ಟಿದೆ. ಅಮಾವಾಸ್ಯೆ ದಿನ ಬೆಂಕಿಯ ಕಿಡಿಗಳು ಬಿದ್ದು ನಕ್ಷತ್ರಗಳು ಸುರಿಯುವು, ಬೆಟ್ಟದಲ್ಲಿ ವಿಪರೀತ ಕೇಕೆಗಳು ಹುಟ್ಟುವವು ಅಂತ ಹೇಳ್ತಾರೆ. ಹೌದು, ರೀಸೆಂಟ್ ಆಗಿ ಅಮೆರಿಕಾ ಕಡೆ ಎಲ್ಲ, ಅಮೆರಿಕಾದ ಯಾಕೆ ಜಾಸ್ತಿ ಹೈಲೈಟ್ ಮಾಡ್ತಾ ಇದಾರೋ ಗೊತ್ತಿಲ್ಲ ನನಗೂ, ಮೀಡಿಯಾಗಳಿಂದ ಬರ್ತಾ ಇರೋದಾಗಿರ್ಬೋದು. ಬಟ್ ಅಮೆರಿಕಾದಲ್ಲಿ ಜಾಸ್ತಿ ನ್ಯೂಸ್ಗಳು ಇಂಥದ್ದೇ ಬರ್ತಾ ಇದೆ. ವಿಚಿತ್ರ ಕೇಕೆಗಳು ಅಲ್ಲಲ್ಲೇ ಹುಟ್ಟುತ್ತಾ ಇದೆ. ಇದರಿಂದ ಎಷ್ಟೋ ಜನರ ಮೈಂಡ್ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟೋ ದೇಶಗಳಲ್ಲಿ ಇಂಥದ್ದು ನಡೀತಾ ಇದೆ. ನೀವು ಬೇಕಾದ್ರೆ ಅಂತದನ್ನ ಆನ್ಲೈನ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. 6 ತಿಂಗಳ ಬಾಲಕನು ಹಾಡುಗಳನ್ನು ಹಾಡುವನು. 6 ತಿಂಗಳು ಬಾಲಕ ಹಾಡು ಹೇಳೋದು ಅಂದ್ರೆ ಲೆಕ್ಕ ಹಾಕಿ. ಇನ್ನ ಒಂದು ಗೋವಿನ 5 ಶಿರಸ್ಸುಗಳು 2 ಯೋನಿಗಳೊಂದಿಗೆ ಕರು ಹುಟ್ಟುವುದು. 5 ಶಿರಸ್ಸು, 5 ತಲೆ ಇರುವಂತದ್ದು, 2 ಯೋನಿ ಇರುವಂತದ್ದು ಒಂದು ಹಸು ಹುಟ್ಟುತ್ತೆ, ಕರು ಹುಟ್ಟುತ್ತೆ ಅಂತ ಹೇಳ್ತಾರೆ. ಒಂದು ಯೋನಿಯು ಮಾನವ ಯೋನಿಯಂತಿರುವುದು, ಮತ್ತೊಂದು ಯೋನಿಯು ಹಸುವ ಯೋನಿಯಂತಿರುವುದು. ಗೋವಿನ ಹೊಟ್ಟೆಯಲ್ಲಿ ಮನುಷ್ಯನು ಹುಟ್ಟುವನು, ಅವನು ಮಾನವರೊಂದಿಗೆ ಮಹಾತರ್ಕ ಮಾಡುವನು. ಹಿತ್ತಾಳೆಯನ್ನು ಬಂಗಾರದಂತೆ ಮಾರುವರು. ಹಿತ್ತಾಳೆನ ಬಂಗಾರದಂತೆ ಮಾರ್ತಾ ಇರೋದು ನೋಡ್ತಾ ಇದೀವಿ. ಬಂಗಾರ ಜನ ಹಾಕೊಳ್ಳೋದನ್ನ ಬಿಟ್ಬಿಟ್ರು. ಯಾಕೆ? ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ, ಕಳ್ಳರು ಅದು ಇದು ಅಂತ ಭಯದಲ್ಲಿ ಈಗ ಹಿತ್ತಾಳೆನೆ ಎಲ್ಲ ಬಂಗಾರದ ರೀತಿ ಹಾಕೊಳ್ತಾ ಇದ್ದಾರೆ. ಅದು ಇಲ್ಲಿ ನಡಿಬೇಕಾಗಿರೋದು, ಗೋವಿನ ಹೊಟ್ಟೆಯಲ್ಲಿ ಮನುಷ್ಯ ಹುಟ್ಟುತ್ತಾನೆ, ಅವನು ಮಹಾತರ್ಕ ಮಾಡ್ತಾನೆ ಅಂದ್ರು. ಅದು ಎಲ್ಲಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದಾರೋ ಏನೋ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಸೈಂಟಿಸ್ಟ್ಗಳು ಎಲ್ಲೆಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೋ, ಬೇಕಾದ್ರೆ ಆನೆ ಹೊಟ್ಟೆನಲ್ಲಿ ತಗೊಂಡೋಗ್ಬಿಟ್ಟು ಮನುಷ್ಯನ ಹುಟ್ಟಾಗು ಮಾಡ್ಬಿಡ್ತಾರೆ. ಎಕ್ಸ್ಪೆರಿಮೆಂಟ್ ಆ ಥರ ಇರೋದ್ರಿಂದ ಇಲ್ಲಿ ಹಸು ಹೊಟ್ಟೆನಲ್ಲಿ ಮನುಷ್ಯ ಹುಟ್ಟುತ್ತಾನೆ, ಜಾಸ್ತಿ ತರ್ಕ ಮಾಡ್ತಾನೆ ಅಂತ ತಿಳಿಸ್ತಾರೆ. ನೋಡ್ಬೇಕು ಆ ವ್ಯಕ್ತಿ ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ನಮಗೂ. ಇನ್ನು ಮುಂದೆ ಬರೀತಾರೆ, ಮಾನವರಿಗೆ ಎಷ್ಟು ಸುಗುಣವೋ ಹಾಗೆ ಅಷ್ಟಕ್ಕಷ್ಟೇ ನಾಶವಾಗುವುದು. ನಾಗಮಲ್ಲಿಗೆ ಅತಿ ವಿಚಿತ್ರವಾಗಿ ನಾಶವಾಗುವುದು, ಅದರಂತೆಯೇ ಪ್ರಜೆಗಳೂ ನಾಶವಾಗುವರು, ವ್ಯತೆಗಳು ಹೆಚ್ಚುವವು. ಇದರ ಪರಮಾರ್ಥಗಳನ್ನು ತಿಳಿದುಕೊಳ್ಳಲಾರದೆ ಮಾಯೆಯಲ್ಲಿ ಪ್ರಜೆಗಳು ಬಿದ್ದಿರುವರು.
ಜಗತ್ನಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳದೆ ಆ ಮಾಯಿನಲ್ಲಿ ನಾವು ಬಿದ್ದು ಜನ ಒದ್ದಾಡ್ತೀವಿ. ಹೀಗಿರುವಾಗಲೂ ನನ್ನ ಮಹಿಮೆಗಳನ್ನು ತಿಳಿದ ನನ್ನ ಭಕ್ತರು ಪ್ರಪುತ್ತರಾಗಿ ನನ್ನನ್ನು ಪೂಜಿಸುತ್ತಿರುವರು. ಅಂಥವರನ್ನು ತಾಯಿಯ ಮಕ್ಕಳನ್ನು ಪೋಷಿಸುತ್ತೇನೆ ಅಂತಾನೆ ತಿಳಿಸ್ತಾರೆ. ಸೂರ್ಯನ ಮಹಿಮೆ ಜನರಿಗೆ ಕಂಡು ಬರುವುದು. ಸೂರ್ಯನಲ್ಲಿರುವಂತಹ ಶಕ್ತಿ ಜನರಿಗೆ ಗೊತ್ತಾಗುತ್ತೆ. ನಿಜ ಏನು ಸೂರ್ಯನದು ಅಂತ ಜನರಿಗೆ ತಿಳಿದು ಬರುತ್ತೆ. ಅದೇ ನನ್ನ ಬರುವಿಕೆಗೆ ನಿಮಗೆ ನಿದರ್ಶನ ಅಂತ ತಿಳಿಸ್ತಾರೆ. ಅಂದ್ರೆ ಸೂರ್ಯನ ಮಹಿಮೆ ಜನರಿಗೆ ಗೊತ್ತಾಗಬೇಕು, ಪ್ಲಸ್ ಸೂರ್ಯನ ಬಗ್ಗೆ ಜನರಿಗೆ ಅರಿವು ಬರಬೇಕು. ಇಲ್ಲಿ ಸೂರ್ಯನ ಬಗ್ಗೆ ಎಷ್ಟೆಷ್ಟು ವಿಷಯಗಳು ಈಗ ಶುರುವಾಗಿದೆ. ಒಂದು ಸೋಲಾರ್ ಎಕ್ಲಿಪ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಇನ್ನ ಸೌರಮಂಡಲದಿಂದ ಬರ್ತಾ ಇರೋ ಸೌರ ಜ್ವಾಲೆಗಳ ಬಗ್ಗೆ ಮಾತಾಡ್ತಾರೆ. ಇನ್ನ ಕೆಲವಷ್ಟು ಹೇಳೋ ಪ್ರಕಾರ ಸೂರ್ಯ ಅನ್ನೋದು ನಾವು ಅನ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗೂ ಅರ್ಥ ಆಗೋದಿಲ್ಲ ಅಂತ ಸಿಚುವೇಶನ್ ನಾವು. ಯಾಕೆಂದ್ರೆ ಮೀಡಿಯಾಗಳು ಒಂದೊಂದು ವಿಷಯನ TRPಗೋಸ್ಕರ ಉಲ್ಟಾ ಪಲ್ಟಾ ಮಾಡಿ ಏನೇನೋ ತಿಳಿಸೋದ್ರಿಂದ ಯಾವ ಸತ್ಯ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಸಿಚುವೇಶನ್ ನಾವು ಬದುಕ್ತಾ ಇದ್ದೀವಿ. ಬಟ್ ಸೂರ್ಯನ ಮಹಿಮೆ ಜನರಿಗೆ ಗೊತ್ತಾದಾಗ ನಾನು ಭೂಮಿಗೆ ಬರ್ತೀನಿ ಅಂತ ತಿಳಿಸ್ತಾರೆ. ಅದು ನನ್ನ ಬರುವಿಕೆಗೆ ನಿಮಗೆ ನಿದರ್ಶನ ಅಂತ ತಿಳಿಸ್ತಾರೆ. ಸೂರ್ಯ ಹಸಿರು ಬಣ್ಣ ರೂಪವಾಗಿ ಮನುಷ್ಯ ರೂಪವಾಗಿಯೂ ಕಂಡು ಬರುವನು. ಭಾವನಾಮ ಸಂವತ್ಸರ ಶ್ರಾವಣ ಬಹುಳ 3ರ ದಿನಕ್ಕೆ ನದಿಗಳುಕ್ಕಿ ಪಟ್ಟಣಗಳು ಹಳ್ಳಿಗಳು ಹಾಳಾಗಿ ಹೋಗುವವು ಅಂತ ಬರೀತಾರೆ. ಇಲ್ಲಿ ಭಾವನಾಮ ಸಂವತ್ಸರ 1993-94 ಆಸ್ಪಾಸ್ನಲ್ಲಿ ಶುರುವಾಗಿದ್ದು, ಅದಾದ ಮೇಲೆ 25 ಪಟ್ಟಣಗಳು ರಕ್ತಪಾತವಾಗಿ ಹಾಳಾಗುವವು ಬಹುಧಾನ್ಯ ನಾಮ ಸಂವತ್ಸರದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ 25 ಪಟ್ಟಣಗಳು ಎಲ್ಲಿ ಹಾಳಾದವು ಹುಡುಕ್ಬೇಕಾಗತ್ತೆ ಡೀಟೇಲ್ಸ್ಗಳು. ಬಟ್ ಆ ಕಾಲದಲ್ಲಿ ಜನ ಹೊಡೆದಾಡ್ಕೊಂಡಿದ್ದಂತೂ ಸತ್ಯ. ಎಷ್ಟೋ ಕಡೆ ಯುದ್ಧಗಳಾದವು, ಬರಗಾಲ ಅನ್ನೋದು ಕಾಡಿತ್ತು. 1990ರಿಂದ ಶುರುವಾಗಿ 1997-98 ತನಕ ಇಂಥದ್ದೆಲ್ಲ ನಡೆದಿತ್ತು. ವಾರಗಳು ಎಷ್ಟೋ ಕಡೆ ನಡೆದು ಪಟ್ಟಣಗಳು ನಾಶ ಆಗೋಗಿರೋದನ್ನು ನೋಡಿದ್ದೀವಿ. ಇನ್ನ ಪಲ್ನಾಟ್ ಓಂಕಾರ ಶಬ್ದವು ಭೂಮಿಯಲ್ಲಿ ಕೇಳಿ ಬರುವುದು. ಪಲ್ನಾಟಿ ಸೀಮೆಯಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಅಗಲ ಬಳ್ಳಿಯೊಳಗೆ ಹುಣಸೆಕಾಯಿಗಳು ಬಿಡುವುದು. ಬನಗಾನಪಲ್ಲಿಯಲ್ಲಿರುವ ಕಾಲಜ್ಞಾನದ ಅಗೆವಿನ ಮೇಲೆ ಮೊಳೆತಿರುವ ಹುಣಸೆ ಮರದಿಂದ ಜಾಜಿ ಹೂಗಳು ಬಿಡುವವು. ಅಂದ್ರೆ ಕಾಲಜ್ಞಾನ ಎಲ್ಲಿಟ್ಟಿದ್ರು ಆ ಜಾಗದಲ್ಲಿ ಹುಣಸೆ ಮರದಲ್ಲಿ ಜಾಜಿ ಹೂವು ಬಿಡುತ್ತೆ ಅಂತ ಹೇಳ್ತಾರೆ. ಕನಕ ದುರ್ಗಾಂಬ ಬೆಟ್ಟದಲ್ಲಿ ಕಲಹಗಳು, ಜನ ಹೊಡೆದಾಡ್ಕೊಳ್ತಾರೆ. ಕನಕ ದುರ್ಗಾಂಬ ಬೆಟ್ಟದಲ್ಲಿ ಹುಟ್ಟಿ ಹಗಲು ಸ್ವಲ್ಪ ಕಾಲಕ್ಕೆ ದುರ್ಗಾಂಬೆಗೆ ನಿಲ್ಲಲು ನೆರಳಿಲ್ಲದೆ ಕಂದಿಮಲ್ಲಯ್ಯನ ಪಲ್ಲೆ ಗ್ರಾಮ ಸೇರುವಳು. 7 ಕಂಡಗ ತಿಗಣೆ ಒಂದೇ ಮುಹೂರ್ತದಲ್ಲಿ ಕೃಷ್ಣಾ ನದಿಯ ಬಳಿ ಬೀಳುವವು. ಸೂರ್ಯನು ನಡುಗುವನು ನನ್ನ ಬರುವಿಕೆಗೆ. ನನ್ನ ಭಕ್ತರು ಎದುರು ನೋಡುತ್ತಿರಲು ಪಾಪಾಗ್ನಿ ಮಠವು ಮಹೋನ್ನತ ದಿಸೆಗೆ ಬರುವುದು. ಕುಂಭಕೋಣದ ಗುಡಿ ಬಿದ್ದು ಕುಂಭನ ರೂಪ ಹೋಗುವುದು. ಪೋತಲೂರು ಅವರು ಭಕ್ತರು ಜ್ಯೋತಿ ಸ್ವರೂಪವಾಗಿ ಬರುವರು. 5 ವರ್ಷದ ಬಾಲಕನು ಭವಿಷ್ಯತ್ತನ್ನು ಹೇಳುವನು. ಕಾಶಿ ದೇಶದಲ್ಲಿ ಪಂಚಬಣ್ಣದ ಚುಕ್ಕೆಗಳು ಪ್ರಕಾಶಿಸುವವು. ಜಗನ್ನಾಯಕರು ಜಡೆಗಳನ್ನು ಬೆಳೆಸಿಕೊಂಡು ಚಂದ್ರಗಿರಿಗೆ ಸೇರುವರು. ವಿಶ್ವಕರ್ಮ ಪ್ರಭಾವವು ವಿಸ್ತಾರವಾಗಿ ಕರ್ಮಭೂಮಿಯಲ್ಲಿ ಭಾರತ ದೇಶವೊಂದೇ ಅಲ್ಲದೆ ಇತರೆ ದೇಶಗಳಲ್ಲೂ ಕೂಡ ಇದು ಪ್ರವಾಸಿಸುವುದು. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೆಲವಷ್ಟು ಘಟನೆಗಳು, ವಿಚಿತ್ರ ವಿಸ್ಮಯಗಳು ನಡೀತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ ಹೋಗಿದ್ದಾರೆ. ಇನ್ನ ಇತರದ ಎಷ್ಟೋ ವಿಷಯಗಳು ಇದರಲ್ಲೂ ಮುಂದೆ ಇದಾವೆ, ತಿಳ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ಕೆಲವಷ್ಟು ಟೈಮ್ ಸಾಕಾಗಲ್ಲ, ಒಂದೇ ಸಮ ಕೇಳ್ತಾ ಇದ್ರೆ ಬೇಜಾರಾಗ್ಬಿಡುತ್ತೆ. ಒಂದು 10 ಲೈನ್ಗಳನ್ನ ವಿಷಯಗಳನ್ನ ಕೆಲವಷ್ಟು ಚರ್ಚೆ ಮಾಡಿದಷ್ಟು ನೀವು ಎಷ್ಟೋ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇರ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದರಿಂದ ನಮಗೂ ಒಂದು ಮಾರ್ಗದರ್ಶನ ಸಿಕ್ಕಾಗುತ್ತೆ, ಮುಂದಕ್ಕೆ ತಿಳಿಸ್ಕೊಡೋದಕ್ಕೆ, ತಪ್ಪಾಗಿರೋದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಯಾರು ಕೂಡ 100% ಪರ್ಫೆಕ್ಟ್ ಆಗಿರೋದಕ್ಕಾಗೋದಿಲ್ಲ. ಸ್ವಲ್ಪ ವೇರಿಯೇಷನ್ಗಳಿರ್ಬೋದು, ಸ್ವಲ್ಪ ತಪ್ಪಾಗಿರ್ಬೋದು. ದಯವಿಟ್ಟು ಅಂಥದ್ದು ಏನಾದ್ರು ಇದ್ರೆ ಕ್ಷಮಿಸಿ ಕರೆಕ್ಷನ್ ಮಾಡೋ ಕೆಲಸ ಮಾಡಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.